ಫಾರಂ ನಂಬರ್ 19 ಏನಿತ್ತು, ಖಾತಾ ಪುಸ್ತಕದಲ್ಲಿ ನೋಂದಾಯಿಸಿರ್ತಕ್ಕಂಥ ಎಲ್ಲ ಆಸ್ತಿ ವಿವರಗಳನ್ನು ಈ ನಮೂನೆ 3ಗೆ ವರ್ಗಾಯಿಸ್ಕೊಂಡು ನಮೂನೆ 3ಯಿಂದ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ವಿತರಣೆ ಆಗ್ತಾಯಿತ್ತು. ನಂತರ 2007 ನಾನು ಮುಖ್ಯಮಂತ್ರಿ ಇದ್ದಾಗ ಬಹುಶಃ 2006ಕ್ಕೆ ಈ ಪ್ರೋಸೆಸ್ ಪ್ರಾರಂಭ ಮಾಡೋದು ನಾವು. ಅದಕ್ಕೆ ಕಾರಣ ಈ 7 ನಗರಸಭೆಗಳಿತ್ತಲ್ಲ ಮತ್ತು ಪಟ್ಟಣ ಪಂಚಾಯಿತಿ ಸ್ವೇಚ್ಛಾಚಾರವಾಗಿ ಆ ಟೈಮ್ನಲ್ಲಿ ರೆವಿನ್ಯೂ ಬಡಾವಣೆಗಳನ್ನು ರಚನೆ ಮಾಡಿ ಆಸ್ತಿ ತೆರಿಗೆ ಎಲ್ಲ ವಸೂಲಿ ಮಾಡ್ಕೊಂಡಿದ್ರು ಅನಧಿಕೃತವಾಗೇನೆ. 2007 ಅಂತಿಮವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ BJP ಮತ್ತು JDS ಸರ್ಕಾರ ಆಡಳಿತದಲ್ಲಿದ್ದಾಗ ಕೇಂದ್ರ ಸರ್ಕಾರದಿಂದ ಒಂದು JNNURM ಅಂತಕ್ಕಂಥ ಒಂದು ಸ್ಕೀಮು ಪ್ರಾರಂಭ ಮಾಡಿದ್ರು. 5 ವರ್ಷದಲ್ಲಿ ನಗರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ರಾಜಧಾನಿಯಲ್ಲಿ ಬೆಂಗಳೂರು ಮತ್ತು ಮೈಸೂರು 2 ನಗರ ಚೂಸ್ ಮಾಡಿ ನನ್ನ ಕಾಲದಲ್ಲಿ ಅವತ್ತು ಜೈಪಾಲ್ ರೆಡ್ಡಿ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರು. ಈ 7 ನಗರಸಭೆ, ಕೆಂಗೇರಿ ಪಟ್ಟಣ ಪಂಚಾಯಿತಿ, 110 ಹಳ್ಳಿಗಳನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಿ ಬೆಂಗಳೂರು ನಗರದ ವ್ಯಾಪ್ತಿಗೆ ಇದೆಲ್ಲವನ್ನು ತಂದಿದ್ವು. ವಾರ್ಡ್ಗಳು 198ಕ್ಕೆ 98ರಿಂದ 198 ವಾರ್ಡ್ ಮಾಡೋದು. ನಾನು ಈ 110 ಹಳ್ಳಿಗಳು 7 ನಗರಸಭೆ ಸೇರಿಸ್ಲಿಕ್ಕೆ ಕಾರಣ, ಈ ನಗರಸಭೆಗಳಲ್ಲಿ ಅವ್ರ ಇಷ್ಟ ಬಂದಾಗೆ ಪ್ಲ್ಯಾನ್ಗಳನ್ನ ಸ್ಯಾಂಕ್ಷನ್ ಮಾಡಿ ಯಾವೊಂದು ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಹುಡುಗಾಟ ಆಡ್ತಾಯಿದ್ರು. ಜೊತೆಗೆ 5 ವರ್ಷದಲ್ಲಿ ಸುಮಾರು 25,000 ಕೋಟಿ ಹಣ ಬೆಂಗಳೂರು ನಗರ ಮತ್ತು ಮೈಸೂರಿನ ಅಭಿವೃದ್ಧಿಗೆ, ಮೈಸೂರು ನಗರಕ್ಕೆ ನಮಗೆ ಹಣ ತೊಡಗಿಸ್ತಕ್ಕಂಥ ಒಂದು JNNURM ಸ್ಕೀಮ್. ಅದು 35% ಕೇಂದ್ರ ಸರ್ಕಾರ, 35% ರಾಜ್ಯ ಸರ್ಕಾರ, ಇನ್ನು 30% ನಮ್ಮ ಸ್ಥಳೀಯ ಸಂಸ್ಥೆ. ಇವರು ಈ 3 ಹಂತದಲ್ಲಿ ದುಡ್ಡನ್ನು ಕೊಡಬೇಕು. ಇವರು 3 ಸಂಸ್ಥೆಗಳು ಈ 25,000 ಕೋಟಿ ಹಣ 5 ವರ್ಷದಲ್ಲಿ ಖರ್ಚು ಮಾಡತಕ್ಕಂಥ ಒಂದು ಅವಕಾಶ ಏನಿತ್ತು, ಆ ದೃಷ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ತಂದಂಥ ಕಾರ್ಯಕ್ರಮ ನಾನು ಅವತ್ತು. ನಂತರ ನನ್ನ ಅಧಿಕಾರ ಹೋಯಿತು, ಹೊಸ ಸರ್ಕಾರ ಬಂತು. ಅವರು ಯಾವ ಥರ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನ್ನ ಕಾಲದಲ್ಲಿ ಈ 110 ರೂಪಾಯಿ ಇತ್ತಲ್ಲ, ಅದನ್ನು ಎರಡು 2017 ಇಲ್ಲಿ ಸಮಸ್ಯೆಗಳಿತ್ತಲ್ಲ, ಖಾತಾ ಇಶ್ಯೂದು ಇದೆಲ್ಲ ಡೀಟೇಲ್ ಓದಕ್ಕೆ ಹೋಗಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲೆಯೊಳಗೆ ಬರುವ ಪ್ರದೇಶಗಳ ಪೈಕಿ ಸಾಕಷ್ಟು ಪ್ರದೇಶಗಳು ಇನ್ನೂ ಸರ್ಕಾರದ ಕಂದಾಯ ಇಲಾಖೆ ಆಡಳಿತಕ್ಕೊಳಪಟ್ಟಿರುವ ಕೃಷಿ ಭೂಮಿಯ ಸ್ವರೂಪದಲ್ಲೇ ಹೊಂದಿರುತ್ತವೆ. ಸದರಿ ಪ್ರದೇಶಗಳು ಅಭಿವೃದ್ಧಿಗೊಂಡು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವಾಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದಿಂದ ಬಡಾವಣೆಗೆ ಮಂಜೂರಾತಿ ಪಡೆದುಕೊಂಡ ನಂತರವೇ ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಂಡು ಅದರಲ್ಲಿ ಬರುವ ನಿವೇಶನ ಆಸ್ತಿಗಳಿಗೆ ತೆರಿಗೆ ನಿರ್ಧಾರ ಮಾಡಿ ಖಾತಾ ನೋಂದಣಿಯನ್ನು ಮಾಡಿಕೊಡಲು ಅವಕಾಶ ಇರತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾವೇನು ಮಾಡೋದು, ನಿವೇಶನದ ವಿಸ್ತೀರ್ಣ ನಂತರ ದಿನಾಂಕ 27/10/2007 ಮಾನ್ಯ ಆಡಳಿತಾಧಿಕಾರಿಗಳ ಸಭೆಯಲ್ಲಿ ಪಾಲಿಕೆಯ ಕಾಮಗಾರಿ ಇಲಾಖೆಯು ಹೊಸದಾಗಿ ಸೇರ್ಪಡೆಗೊಳ್ಳುವ ಪ್ರದೇಶಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಪ್ರತಿ ಚದರ ಮೀಟರ್ ಒಂದಕ್ಕೆ ತಗಲಬಹುದಾದ ವೆಚ್ಚದ ಅಂದಾಜಿನ ಬಗ್ಗೆ ನೀಡಿದ ಅಭಿಪ್ರಾಯವನ್ನು
ಪರಿಗಣನೆಗೆ ತೆಗೆದುಕೊಂಡು ಮಾನ್ಯ ಆಡಳಿತಾಧಿಕಾರಿಗಳು ತಮ್ಮಲ್ಲಿ ವಿಹಿತವಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿಯ ಅಧಿಕಾರಿಗಳನ್ನು ಚಲಾಯಿಸಿ ಈ ಕೆಳಕಂಡ ದರಗಳಲ್ಲಿ ಮೇಲ್ಮಾಟು ಅಂದರೆ ಬೆಟರ್ಮೆಂಟ್ ಚಾರ್ಜಸ್ನ ವಿಧಿಸಿ ಹೊಸದಾಗಿ ಸೇರ್ಪಡೆಗೊಳ್ಳುವ ಅರ್ಜಿ ಆಸ್ತಿಗಳ ತೆರಿಗೆ ನಿರ್ಧರಣೆ ಮತ್ತು ಖಾತಾ ನೋಂದಣಿಯನ್ನು ಮಾಡುವುದಕ್ಕೆ ಅನುಮೋದನೆ ನೀಡಿರುತ್ತಾರೆ. ಇದು 2007 ನಾವು ತಗೊಂಡಂಥ ನಿರ್ಧಾರ. ಈ 110 ಹಳ್ಳಿಗಳು 7 ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಪೂರ್ಣ ಆಸ್ತಿನ ಬೃಹತ್ ಬೆಂಗಳೂರು ನಗರ ಪಾಲಿಕೆಯ ರಿಜಿಸ್ಟ್ರಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಎಲ್ಲ ನಿರ್ಧಾರ ತೆಗೆದುಕೊಂಡಿದ್ದು. ಆ ಸಂದರ್ಭದಲ್ಲಿ ರೇಟನ್ನು 60 ಚದರ ಮೀಟರ್ಗೆ ಮತ್ತು ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಸುತ್ತುಗಳಿಗೆ 200 ರೂಪಾಯಿ ಫಿಕ್ಸ್ ಮಾಡಿದ್ವು. 60 ಚದರ ಮೀಟರ್ಗೆ ಮೇಲ್ಪಟ್ಟು 120 ಮೀಟರ್ವರೆಗೆ ವಿಸ್ತೀರ್ಣ ಇರ್ತಕ್ಕಂಥದ್ದಕ್ಕೆ 300 ರೂಪಾಯಿ ಮಾಡಿದ್ವು, 400 ರೂಪಾಯಿ ಬೆಟರ್ಮೆಂಟ್ ಚಾರ್ಜಸ್. ದೆನ್ 120 ಚದರ ಮೀಟರ್ ವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟ ಸುತ್ತುಗಳಿಗೆ 600 ರೂಪಾಯಿ ಮಾಡಿದ್ವು. ಅದರ ಮೇಲೆ ಒಂದು ಕೋರ್ಟ್ ಹೋಗ್ತಾರೆ. ಕೋರ್ಟ್ ಇದು ಒಂದೇ ಅಲ್ಲ ಆದೇಶ, ಕೋರ್ಟ್ ಆದೇಶ ಹಲವಾರು ಆದೇಶಗಳಿವೆ. ಈ ಯಾರೋ ಒಂದು ಪ್ರೈವೇಟ್ ಬಿಲ್ಡರ್ ಹೋಗ್ತಾನೆ ಕೋರ್ಟಿಗೆ, ಕೋರ್ಟ್ನಲ್ಲಿ ಕೆಲವು ತೀರ್ಮಾನ ಕೊಡ್ತಾರೆ. ಖಾತಾ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಡೈರೆಕ್ಟಾಗಿ ಕ್ಲಿಯರೆನ್ಸ್ ಕೊಟ್ಟವ್ರೆ. ಇದರಲ್ಲಿ ಏನು ಹೇಳ್ತಾರೆ, ಇಲ್ಲಿ ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು ಕನ್ಸಿಡರ್ ದ ಪಿಟಿಷನರ್ಸ್ ಅಪ್ಲಿಕೇಶನ್ annexed A and effect registration of khata in the name of the petitioner. If the application is found otherwise to be in accordance with law, in any event, within a fortnight from today, 15 ದಿವಸದಲ್ಲಿ ಮಾಡಬೇಕು ಖಾತೆಗಳನ್ನ ಅಂತ ಹೇಳಿ ಕೋರ್ಟ್ ಆದೇಶವೂ ಇದೆ. ಹಲವಾರು ಆದೇಶಗಳಿದೆ. ಇದು ಒಂದು ಆದೇಶ ನಿಮ್ಗೆ ಗಮನಕ್ಕೆ ತಂದೆ. ಇದು ಆ ಸಂದರ್ಭದಲ್ಲೇ ಟ್ಯಾಕ್ಸ್ಗಳನ್ನು ಕಟ್ಟಿಸ್ಕೊಂಡವ್ರೆ. 18,000 19,000 ಈಗೆಲ್ಲ ಅಮೌಂಟ್ಗಳನ್ನು ಕಟ್ಟಿದ್ದಾರೆ 2007 ಏನು. ಈಗ 2007 2009 ಇಟ್ಕೊಟ್ಟು ಇನ್ನೊಂದು ಇಟ್ಟಿದ್ದಲ್ಲಿ ಏನು ಮಿಕ್ಸ್ ಮಾಡಿದೆ ಆಯಿತು, ಅದೆಲ್ಲ ಆಗ್ಬೇಡ. ಇಲ್ಲ ಒಂದು ನಿಮಿಷ, ಇಲ್ಲಿ ಇನ್ನೊಂದು ನೋಟ್ ಶೀಟ್ ಇತ್ತಲ್ಲ, ಇಲ್ಲ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಅಲ್ವಾ? ಯಾಕೆಂದರೆ ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಯಾರೂ ಮಾತಾಡಲಿಲ್ಲ, ನನ್ನ ನೋವಾಯ್ತು ನಿಜಕ್ಕೂ. ನಾನೊಂದು 2 ಸಲ ಎಕ್ಸ್ಪ್ರೆಸ್ ಮಾಡಿದೆ, ಕೆಲವು ನೀವು ಅದನ್ನು ನಾನು ಹೇಳಿದ್ ಬರೆದಿದ್ದೀರಿ. ಬಟ್ ಇದರ ಎಫೆಕ್ಟ್ ಏನಿದೆ, ಜನಗಳ ಮೇಲೆ ಏನು ಹೊರೆ ಆಗ್ತದೆ, ಆ ಹಿನ್ನೆಲೆಯಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಮಾಡ್ತೇವೆ. ಬೇರೆ ಮುಂದಿನ 15 ದಿವಸ ಆದಮೇಲೆ ಬರ್ತೀನಿ ಮತ್ತೆ ಡೆಲ್ಲಿಯಿಂದ. ಆಗ ನಿಮಗೆ ಹಲವಾರು ವಿಷಯಗಳಿವೆ. ಪಾಪ ಇವರು ಯಾವ ಮಟ್ಟಿಗೆ ಜನಗಳು ಉದ್ಧಾರ ಮಾಡ್ತಾವ್ರೆ, ಆಸ್ತಿ ಹಂಗೆ ನಡೀತಿದೆ ಅವೆಲ್ಲ ಆಮೇಲೆ ನೆಕ್ಸ್ಟ್ ಬರ್ತೀನಿ. ನಿಮ್ಗೆ ಭಾಳ ವಿಷಯಗಳಿಂದ ಪಾಪ ಈಗ ವಿಷಯಗಳೀಗ ನಿಮಗೆ ತಲೆ ಬುರುಡೆಲ್ಲ ಮುಗಿದೋಗಿದೆ. ಬುರುಡೆ ಕತೆ ಮತ್ತು ಯಾವ್ಯಾವುದು ಬೇರೆ ಬುರುಡೆ ಕತೆಗಳಿವೆ, ಅದೆಲ್ಲ ಆಮೇಲೆ ಕೊಡ್ತೀನಿ. ಡೈವರ್ಟ್ ಆಗೋದು ಬೇಡ ಅಂತ ಹೇಳಿ. ನಂತರ ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ, ಇವರು ನೋಟಿಫಿಕೇಶನ್ ಹೊರಡಿಸೋರಲ್ಲ, GBA ಮಾಡಿ ತೆಗೋಣ, ಅದು ಒಂಚೂರು ಹೇಳ್ಬೇಕು, ಅದೇ ಇಂಪಾರ್ಟೆಂಟ್. ಇಲ್ಲಿ ಇವರ ಆದೇಶ ಏನಿದೆ, ಬೆಂಗಳೂರು ನಗರ ಅತ್ಯಂತ ವೇಗವಾಗಿ ವಿಸ್ತಾರಗೊಳ್ತಾ ಇದೆ, ಅತ್ಯಂತ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ನಗರ ಇದು. ಈ ನಗರ ಎದುರಿಸ್ತಾ ಇರಬೇಕಾದಂಥ ಸವಾಲುಗಳು ಮತ್ತು ಅದರ ವ್ಯವಸ್ಥಿತ ಮತ್ತು ಸಂಘಟಿತ ಬೆಳವಣಿಗೆ, ಅಭಿವೃದ್ಧಿಯ ಅಗತ್ಯತೆಯನ್ನು ಕಡೆಗಣಿಸುವಂತಿಲ್ಲ. ಪ್ರತಿನಿತ್ಯ ಪಾದಯಾತ್ರೆ ಅತ್ಯಂತ ಓಡಾಡ್ತಾವ್ರಲ್ಲ ಪಾರ್ಕ್ಗಳಲ್ಲಿ, ಈಗ ಎಲ್ಲ ಜನಗಳ ಮಾಹಿತಿ ತಗೋತಾವ್ರಲ್ಲ, ಇಂಥದ್ದು ಬೆಳಗ್ಗೆ ವಾಕಿಂಗ್ ಮಾಡಿ. ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾದ ಬೆಳವಣಿಗೆಯು ಈಗ ನಗರವು ಎದುರಿಸುತ್ತಿರುವ ಹೆಚ್ಚಿನ ತೊಂದರೆಗಳು ಅಂದರೆ ಅಸುರಕ್ಷತೆ ಮತ್ತು ಅನಿಯಂತ್ರಿತ ನಿರ್ಮಾಣಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.